ಹೆಲೋ KCET ಆಸ್ಪಿರೆಂಟ್ಸ್. ಈ ದಿನ ಬೆಳಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡಿದ್ದಾರೆ. ತುಂಬ ಬುದ್ಧಿವಂತರು. ಫೈನಲ್ ಫೀ ಸ್ಟ್ರಕ್ಚರ್ ಅಂತ ಯಾವತ್ತೂ ರಿಲೀಸ್ ಮಾಡೋದಿಲ್ಲ, ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ಅಂತಾರೆ. ಸೊ ಯಾವಾಗ ಬೇಕಾದ್ರೂ ಇದನ್ನು ಚೇಂಜ್ ಮಾಡಬಹುದು, ಬಟ್ ನೀವು ಇದನ್ನೇ ಫೈನಲ್ ಅಂತ ತಿಳ್ಕೊಳ್ಳಿ, ಇದನ್ನು ಚೇಂಜ್ ಆಗೋದಿಲ್ಲ. ಯಾರಿಗೆ ಈ ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡಿರೋದು? ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿ ಫಾರ್ಮಾ, ಡಿ ಫಾರ್ಮ್ ಸೈನ್ಸ್ ಕೋರ್ಸಸ್ ಫಾರ್ ದ ಅಕಾಡೆಮಿಕ್ ಇಯರ್ 24-25. ಮೊದಲೊಂದು ಸಲ ರಿಲೀಸ್ ಮಾಡಿದ್ರು, ಆಗ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರು, SC/ST ಕ್ಯಾಟಗರಿ ಎಷ್ಟು ಕಟ್ಟಬೇಕು ಏನು ಅಂತ. ಅದು ಲಾಸ್ಟ್ ಇಯರ್ 750 ಇತ್ತು, ಈ ವರ್ಷವೂ ಅಷ್ಟೇ ಇದೆ, ಅದೇನು ಚೇಂಜ್ ಆಗಿಲ್ಲ. ಸೊ ನೋಡೋಣ ಈಗ ಡೀಟೇಲಾಗಿ. ಗೌರ್ಮೆಂಟ್ ಕಾಲೇಜಸಲ್ಲಿ ಎಷ್ಟಿರುತ್ತೆ, ಎಷ್ಟು ಕಟ್ಟಬೇಕಾಗತ್ತೆ ನೀವು? ಇಫ್ ಯು ಬಿಲಾಂಗ್ ಟು GM 2A 2B 3A 3B ದೆನ್ ಇನ್ಕ್ಲೂಡಿಂಗ್ SC/ST ಆ್ಯನ್ಯುಯಲ್ ಇನ್ಕಮ್ ಅಬೌವ್ 10 lakhs. ನೀವೇನಾದ್ರು SC/ST ಕ್ಯಾಟಗರಿ ಇದ್ದು ನಿಮ್ಮ ಫ್ಯಾಮಿಲಿ ಆ್ಯನ್ಯುಯಲ್ ಇನ್ಕಮ್ ಅಬೌವ್ 10 lakhs ಇದ್ದರೆ, ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆ್ಯನ್ಯುಯಲ್ ಇನ್ಕಮ್ ಅಬೌವ್ 2.5 lakhs. ಕ್ಯಾಟಗರಿ 1 ಅವ್ರದ್ದು 2.5 lakhs ಮೇಲೆ ಇದ್ದರೆ, SC/ST ಕ್ಯಾಟಗರಿದು 10 lakhs ಮೇಲೆ ಇದ್ದರೆ, ಉಳಿದಂತೆ GM 2A 2B 3A 3B ಅವರೆಲ್ಲ 42,866 ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ ಕಾಲೇಜಲ್ಲಾದರೆ. ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ 42,866. ಫಾರ್ ಎಕ್ಸಾಂಪಲ್ ಮೈಸೂರು SJCE, NIE, PES ಮಂಡ್ಯ, MCA ಹಾಸನ್, ಬೆಂಗಳೂರಲ್ಲಿ ಅಂಬೇಡ್ಕರು, BMSCE, ಈ ಥರ ತುಂಬ ಕಾಲೇಜಸ್ ಇದೆ ಏಡೆಡು. ಅಲ್ಲಿ ಕೆಲವು ಕೋರ್ಸಸ್ ಮಾತ್ರ ಏಡ್ ಆಗಿದೆ. ಸೊ ಅಲ್ಲೂ ಸಹ 42,866 ಇರುತ್ತೆ. ನೆಕ್ಸ್ಟ್ UVCE ಪಬ್ಲಿಕ್ ಯೂನಿವರ್ಸಿಟಿ, ಇಲ್ಲಿ 48,000 ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ಟೈಪ್ 1, 2 ಟೈಪ್ ಇದೆ, ಟೈಪ್ 1 ಆ್ಯಂಡ್ ಟೈಪ್ 2. ಯಾಕೆಂದರೆ ಕಾಮೆಡ್ಗೆ ಫೀಸ್ ಸ್ವಲ್ಪ ವೇರಿ ಆಗುತ್ತೆ, ಹಾಗಾಗಿ ಟೈಪ್ 1 ಆ್ಯಂಡ್ ಟೈಪ್ 2 ಅಂತ ಹೇಳ್ತಾರೆ. ಟೈಪ್ 1 ಕಾಲೇಜಸಲ್ಲಿ 1,07,000 ಇರುತ್ತೆ, ಟೈಪ್ 2 ಅಲ್ಲಿ 1,15,000 ಇರುತ್ತೆ. ದಿಸ್ ಈಸ್ ಇನ್ಕ್ಲೂಡಿಂಗ್ ಯೂನಿವರ್ಸಿಟಿ ಫೀಸ್ ಆ್ಯಂಡ್ ಅದರ್ಸ್ ಫೀಸ್. 20,000 ಅದರ್ ಫೀಸ್ ಅಂತ ತಗೋತಾರೆ, 10,000 ಯೂನಿವರ್ಸಿಟಿ ಫೀಸ್ ಅಂತಿರುತ್ತೆ. ಸೊ ಟೈಪ್ 1ಅಲ್ಲಿ 1,07,000, ಟೈಪ್ 2ಅಲ್ಲಿ 1,15,000. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಯಾವುದು ಟೈಪ್ 1 ಯಾವುದು ಟೈಪ್ 2 ಅಂತ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತೋರಿಸುತ್ತೆ ಆ ಸೀಟ್ಗೆ 1,07,000 ಇದೆಯಾ, 1,15,000 ಇದೆಯಾ, 42 ಇದೆಯಾ ಏನು ಅಂತ ಅಲ್ಲಿ ನೀಟಾಗಿ ಕ್ಲಿಯರಾಗಿ ನಿಮಗೆ ಕಾಣುತ್ತೆ. ಯಾವುದು ಡೌಟ್ ಇಟ್ಕೋಬೇಡಿ. ಯಾವ ಕಾಲೇಜಸ್ಸು ಟೈಪ್ 1 1,07,000 ತಗೋತಾರೆ ಅಂದರೆ, ಕಾಮೆಡ್ಕೆಯಲ್ಲಿ ಅವರ ಫೀಸು ಜಾಸ್ತಿ ಇರುತ್ತೆ. ಅಲ್ಲೂ 2 ಟೈಪ್ ಫೀಸ್ ಇರುತ್ತೆ ಕಾಮೆಡ್ಗೆ, ಅಲ್ಲಿ ಜಾಸ್ತಿ ಇದ್ದಾಗ ಇಲ್ಲಿ ಕಡಿಮೆ ಇರುತ್ತೆ. ಯಾವ ಕಾಲೇಜಲ್ಲಿ ಕಡಿಮೆ ಇರುತ್ತೆ ಅಂದರೆ, ಟಾಪ್ ಮೋಸ್ಟ್ ಕಾಲೇಜಸಲ್ಲಿ CET ಫೀಸ್ ಕಡಿಮೆ ಇರುತ್ತೆ. ಯಾಕೆ ಟಾಪ್ ಮೋಸ್ಟ್ ಕಾಲೇಜಲ್ಲಿ ಫೀಸ್ ಕಡಿಮೆ ಇಟ್ಕೋತಾರೆ? ಅಲ್ಲಿ ಕಾಮೆಡ್ಗೆ ಸೀಟ್ಸ್ ಎಲ್ಲ ಫಿಲ್ ಆಗುತ್ತೆ, ಅಲ್ಲಿ ಜಾಸ್ತಿ ಫೀಸ್ ತೊಗೋತಾರೆ, ಅಲ್ಲಿ 2-3 ಲಕ್ಷ 3 ಲಕ್ಷ ತೊಗೋತಾರೆ. ನೆಕ್ಸ್ಟ್ ಟೈಪ್ 2 ಕಾಲೇಜಸ್, ಯಾವ ಕಾಲೇಜಲ್ಲಿ CET ಫೀಸ್ ಜಾಸ್ತಿ ಇರುತ್ತೆ? ಕೆಲವು ಆ್ಯಾವ್ರೇಜ್ ಕಾಲೇಜಸ್ಸು, ಬಿಲೋ ಆ್ಯಾವ್ರೇಜ್ ಕಾಲೇಜಸ್ಸು, ಪುವರ್ ಕಾಲೇಜಸಲ್ಲಿ CET ಫೀಸ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಕಾಮೆಡ್ಗೆ ಒಬ್ಬ ಕ್ಯಾಂಡಿಡೇಟು ಹೋಗಲ್ಲ, ಕಾಮೆಡ್ಗೆ ಸೀಟ್ಸ್ ಅಲ್ಲಿ ಫಿಲ್ ಆಗಲ್ಲ, ಹಾಗಾಗಿ ಕಾಮೆಡ್ಗೆ ಫೀಸು ಕಡಿಮೆ ಇಟ್ಕೊಂಡಿರ್ತಾರೆ, CET ಫೀಸು ಜಾಸ್ತಿ ಇಟ್ಕೊಂಡಿರ್ತಾರೆ. ಸೊ ಈಗ ನಿಮ್ಗೆ ಅರ್ಥ ಆಗಿರುತ್ತೆ, ಟಾಪ್ ಮೋಸ್ಟ್ ಕಾಲೇಜಸಲ್ಲಿ ಒಳ್ಳೊಳ್ಳೆ ಕಾಲೇಜಸ್ ಎಲ್ಲ CET ಫೀಸ್ ಕಡಿಮೆ ಇರುತ್ತೆ. ನೆಕ್ಸ್ಟು ಆ್ಯಾವ್ರೇಜ್, ಬಿಲೋ ಆ್ಯಾವ್ರೇಜ್ ಕಾಲೇಜಸ್ ಎಲ್ಲ CET ಫೀಸ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಕಾಮೆಡ್ಗೆ ಕೊಟ್ಟವರು ಬರೋದಿಲ್ಲ ಇಲ್ಲಿ. ನೆಕ್ಸ್ಟ್ ಇನ್ನು ಕೆಲವರು ಪ್ರೈವೇಟ್ ಯೂನಿವರ್ಸಿಟೀಸ್ ಆಪ್ಟ್ ಮಾಡ್ತಿರ್ತೀರಾ. ಡೀಮ್ಡ್ ಅಂದರೆ ಒಂದೇ ಒಂದಿರೋದು SSIT ತುಮಕೂರು. ಇಲ್ಲಿ ಏನಾದರೂ ನೀವು CET ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದ್ರೆ, ಇಲ್ಲಿ 1,07,495 ರೂಪಾಯಿ ತೋರಿಸ್ತಾ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಇಂಜಿನಿಯರಿಂಗ್ ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ಫಾರ್ ದೀಸ್ ಕ್ಯಾಟಗರೀಸ್. ನೆಕ್ಸ್ಟ್ SNQ ಕೋಟಾ, ತುಂಬ ಜನದ ಆ್ಯನ್ಯಲ್ ಇನ್ಕಮ್ ಕಡಿಮೆ ಇರುತ್ತೆ. ಅದರದ್ದು ಒಂದು ವಿಡಿಯೋ ಮಾಡಿದ್ದೆ, ದಯವಿಟ್ಟು ಪ್ರೀವಿಯಸ್ ವೀಡಿಯೋಸ್ ನೋಡಿ. ತುಂಬ ಜನ ಕ್ವಶನ್ಸ್ ಕೇಳ್ತಿರ್ತೀರಾ, ಕಾಲೇಜ್ ಕೊಡಿ ಅಂತ. ಇಲ್ಲ, ಈ ಕೋರ್ಸದ್ದು ಕೊಡಿ ಅಂತ. ಎಲ್ಲ ಕೋರ್ಸಸ್ದು ಎಲ್ಲ ರೀಜನ್ದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡ್ಕೊಳ್ಳಿ. SNQ ಕೋಟಾದಲ್ಲಿ ನೀವೇನಾದರೂ ಹೋಗಿದರೆ, SNQ ಕೋಟಾದಲ್ಲಿ ಹೇಗೆ ಸೀಟ್ ಅಲಾಟ್ ಆಗುತ್ತೆ ಅನ್ನೋದು ಒಂದು ವೀಡಿಯೋ ಮಾಡಿದ್ದೀನಿ. ಗೌರ್ಮೆಂಟ್ ಕಾಲೇಜಸಲ್ಲಿ 21,000, ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ 21,000, UVCE 21,000, ಟೈಪ್ 1 ಕಾಲೇಜಲ್ಲಿ 30,000, ಟೈಪ್ 2 ಕಾಲೇಜಲ್ಲೂ 31,000. ಇಲ್ಲಿ ಕ್ಲಿಯರಾಗಿ ನೋಡ್ಬೋದು, ಪ್ರೈವೇಟ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿಲಿ SNQ ಕೋಟಾ ಅಂತ ಇರೋದಿಲ್ಲ. ಎಲ್ಲೆಲ್ಲಿ ಥ್ರೂ KE ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರುತ್ತಲ್ಲ, ಅಲ್ಲಿ ಮಾತ್ರ ಸೂಪರ್ ನ್ಯೂಮರರಿ ಕೋಟಾ ಇರುತ್ತೆ. ಈ ಪ್ರೈವೇಟ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿಲಿ ಇರೋದಿಲ್ಲ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು, ತುಂಬ ಜನಕ್ಕೆ ಡೌಟ್ ಇದ್ದಿದ್ದು SC/ST ಅವರು ಎಷ್ಟು ಕಟ್ಟಬೇಕಾಗುತ್ತೆ, ಇಷ್ಟೇ ಕಟ್ಟಬೇಕಾಗುತ್ತೆ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರು. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಫ್ ದೇ ಬಿಲಾಂಗ್ ಟು SC/ST ಕ್ಯಾಟಗರಿ, ಆ್ಯನ್ಯಲ್ ಇನ್ಕಮ್ ಅಪ್ ಟು 2.5 lakh ಆರ್ ಆ್ಯನ್ಯಲ್ ಇನ್ಕಮ್ ಅಪ್ ಟು 10 lakh. ಮೋರ್ ದೆನ್ 10 lakh ಇದ್ದರೆ ಈ ಕ್ಯಾಟಗರಿಗೆ ಬಂದುಬಿಡ್ತಾರೆ. SC/ST ಆಗಿದ್ದರೂ 10 ಲಕ್ಷಕ್ಕಿಂತ ಜಾಸ್ತಿ ಆ್ಯನ್ಯಲ್ ಇನ್ಕಮ್ ಇದ್ದರೆ ಈ ಕ್ಯಾಟಗರಿಗೆ ಬಂದಿರ್ತಾರೆ. ಕಾಲಮ್ ನಂಬರ್ 2 ನೋಡ್ಕೊಳ್ಳಿ. ಕಾಲಮ್ ನಂಬರ್ 4 ಆ್ಯಂಡ್ ಕಾಲಮ್ ನಂಬರ್ 5 ಎರಡೂ ಒಂದೇ ಫೀಸು, 750 ಇರುತ್ತೆ. ಸೊ ಇಲ್ಲಿ 2.5 ಲಕ್ಷದ ಒಳಗಡೆ ಇದ್ದರೂ ಅಷ್ಟೇ, 10 ಲಕ್ಷದ ಒಳಗಡೆ ಇದ್ದರೂ ಅಷ್ಟೇ 750 ರೂಪೀಸ್ ಕಟ್ಟಬೇಕಾಗುತ್ತೆ. ಲಾಸ್ ಕಾಲಮಲ್ಲಿ ಕ್ಯಾಟಗರಿ 1 ಆ್ಯನ್ಯಲ್ ಇನ್ಕಮ್ ಅಪ್ ಟು 2.5 lakh. ಕ್ಯಾಟಗರಿ 1 ಏನಾದರೂ ನೀವಿದ್ದರೆ 2.5 ಲಕ್ಷಕ್ಕಿಂತ ಒಳಗಡೆ ಏನಾದರೂ ನಿಮ್ಮ
ಆ್ಯನ್ಯುವಲ್ ಇನ್ಕಮ್ ಇದ್ದರೆ ಗೌರ್ಮೆಂಟ್ ಕಾಲೇಜ್ ಆದರೆ 21,000, ಏಡೆಡ್ ಕಾಲೇಜ್ ಏಡೆಡ್ ಕೋರ್ಸ್ ಇದ್ದರೆ 21,000, ಯು ಇ ಸಿಲಿ 21,000, ಟೈಪ್ 1 ಅನ್ಏಡೆಡ್ ಪ್ರೈವೇಟ್ ಕಾಲೇಜಸ್ ಅಲ್ಲಾದರೆ 77,000, ಟೈಪ್ 2 ಕಾಲೇಜಸಲ್ಲಿ 84,000, ಪ್ರೈವೇಟ್ ಆರ್ ಡೀಮ್ಡ್ ಯೂನಿವರ್ಸಿಟಿ ಆದರೆ 77,000. ದಿಸ್ ಈಸ್ ಅಬೌಟ್ ಇಂಜಿನಿಯರಿಂಗ್. ಸೊ ಅದರ್ ಆಪ್ಷನ್ಸ್ ಇಂಜಿನಿಯರಿಂಗ್ ಬಿಟ್ಟು ಇನ್ಯಾವ್ಯಾವ ಆಪ್ಷನ್ಸ್ ಇದೆ? ಮ್ಯಾಥ್ಸ್ ನಮಗೆ ಓದೋದಕ್ಕೆ ಕಷ್ಟ ಆಗುತ್ತೆ, ಬೇಡವೇ ಬೇಡ, ಮೆಡಿಕಲ್ ಮಿಸ್ ಆಯಿತು, ನಾನು ಫಾರ್ಮಸಿ ಮಾಡ್ತೀನಿ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ 14,780, ಎಸ್ ಸಿ ಎಸ್ ಟಿಗೆ ಆದರೆ 750, ಕ್ಯಾಟಗರಿ 1 ಅಂಡರ್ 2.5 lakhs ಇದ್ದರೆ 6,250. ಅನ್ಏಡೆಡ್ ಕಾಲೇಜಸ್ ಅಲ್ಲಾದರೆ ಜಸ್ಟ್ 26,750, ಎಸ್ ಸಿ ಎಸ್ ಟಿಗೆ ಆ್ಯಸ್ ಯೂಶುವಲ್ 750, ಇಲ್ಲಿ 18,220, ಕ್ಯಾಟಗರಿ 1 ಬಿಲೋ 2.5 lakhs. ಫಾರ್ಮಾ ಡಿ ಕೋರ್ಸ್ಗಾದರೆ ಅನ್ಏಡೆಡ್ ಕೋರ್ಸಸಲ್ಲಿ 67,000 ರೂಪಾಯಿ, ಎಸ್ ಸಿ ಎಸ್ ಟಿಗೆ ಅದು 750, 67,750 ಕ್ಯಾಟಗರಿ 1ಗೆ. ನೆಕ್ಸ್ಟು ಫಾರ್ಮಾ ಕೋರ್ಸಸ್ ಗೌರ್ಮೆಂಟ್ ಕಾಲೇಜಸಲ್ಲಿ ಇರೋದೇ ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಅವರು ಇಂಥ ಸೆಕ್ಟ್ರಿಗೆಲ್ಲ ಬರೋದಕ್ಕೆ ಹೋಗೋದೇ ಇಲ್ಲ. 36,725, ಎಸ್ ಸಿ ಎಸ್ ಟಿಗೆ ಆದರೆ 750. ಏನಾದರೂ ಜಾಸ್ತಿ ಇದ್ದರೆ ಎಷ್ಟಿದ್ದರೆ 10 ಲಕ್ಷಕ್ಕಿಂತ 2.5 10 ಲಕ್ಷ ಇದ್ದರೆ 18,000, 2.5 ಲಕ್ಷಕ್ಕಿಂತ ಒಳಗಡೆ ಇದ್ದರೆ 750, ಕ್ಯಾಟಗರಿ 1 ಅಂಡರ್ 2.5 lakhs ಆ್ಯನ್ಯುವಲ್ ಇನ್ಕಮ್ 36,000. ನೆಕ್ಸ್ಟ್ ಮೋಸ್ಟ್ ಡಿಮಾಂಡ್ ಇರೋ ಬ್ರ್ಯಾಂಚು ವೆಟರ್ನರಿ. ಗೌರ್ಮೆಂಟ್ ಕಾಲೇಜಲ್ಲಿ 70,000, ಎಸ್ ಸಿ ಎಸ್ ಟಿಗೆ 2.5 ಲಕ್ಷದ ಒಳಗಡೆ ಇದ್ದರೆ 12,000, ಅಪ್ ಟು 10 lakhs 70,000, ಕ್ಯಾಟಗರಿ 1 ಅಪ್ ಟು 2.5 lakhs 70,000. ಸೊ 70 ಅನ್ನೋ ಕಾಮನ್ ಇದೆ. ಎಸ್ ಸಿ ಎಸ್ ಟಿಗಾದರೆ 2.5 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಮಾತ್ರ ಸ್ವಲ್ಪ ಫೀಸ್ ಕಡಿಮೆ ಆಗುತ್ತೆ. ನೆಕ್ಸ್ಟು ವೆಟ್ರನರಿ ಆದಮೇಲೆ ಫಿಶರೀಸ್ ಆ್ಯಂಡ್ ಡೈರಿ ಸೈನ್ಸಸ್ ನೋಡಿ 37,000 ಗೌರ್ಮೆಂಟ್ ಕಾಲೇಜು ಇಲ್ಲೆಲ್ಲ ಆದರೆ 11,400, ಎಸ್ ಸಿ ಎಸ್ ಟಿ ಆದರೆ 2.5 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಆ್ಯನ್ಯುವಲ್ ಇನ್ಕಮ್ 2.5 ಲಕ್ಷದಿಂದ 10 ಲಕ್ಷ ಇದ್ದರೆ 37,000, ಇಲ್ಲೂ 37,000 ಇದೆ. ನೆಕ್ಸ್ಟ್ ಕ್ಯಾಟಗರಿ 1ಅವ್ರಿಗೂ 37,000 ಇದೆ. ಇಲ್ಲಿ ನೀಟಾಗಿ ಹೇಳಿದ್ದಾರೆ ಯೂನಿವರ್ಸಿಟಿ ಫೀಸು ಇಂಜಿನಿಯರಿಂಗ್ಗೆ 10,660 ಸೇರಿಸಿದ್ದಾರೆ. ನೆಕ್ಸ್ಟು 20,000 ಅದರ್ ಫೀ ಅಂತ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ 1 ಲಕ್ಷ ಅಲ್ಲಿ ದಾಟಿದೆ. ಸೊ ದಿಸ್ ಈಸ್ ಅಬೌಟ್ ದ ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಫೈನಲ್ ಫೀ ಸ್ಟ್ರಕ್ಚರ್ ಅಂತಲೇ ಅಸ್ಯೂಮ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಬೆಳಿಗ್ಗೆ ರಿಲೀಸ್ ಮಾಡಬೇಕಾಗಿತ್ತು ಸೀಟ್ ಮ್ಯಾಟ್ರಿಕ್ಸು, ಬೆಳಿಗ್ಗೆ ರಿಲೀಸ್ ಮಾಡಿಲ್ಲ, ಈಗ ಸಂಜೆ ರಿಲೀಸ್ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸು ಸಹ ಚೆಕ್ ಮಾಡ್ಕೊಳ್ಳಿ. ಹಾಗೆ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರು, ನಾವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಾ ಅಂತ. ನಿಮಗೆ ಕೆ ಇ ಅವ್ರು ಹೇಳೇ ಇಲ್ಲ, ನಿಮಗೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಅವ್ರಿಗೆ ಹೇಳಿಲ್ಲ, ನೀವು ಯಾಕೆ ಮಾಡೋಕ್ಕೆ ಹೋಗ್ತೀರಾ ಅನ್ನೋದು ನನ್ನ ಸಲಹೆ. ಅದರ ಮೇಲೆ ನಿಮಗೆ ಬಿಟ್ಟಿದ್ದು ಡಿಸಿಷನ್ನು. ಯಾಕೆಂದರೆ ಅವ್ರು ಹೇಳಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಿ, ನಾಳೆಗೆ ಮುಗಿಯುತ್ತೆ, ಇನ್ನೊಂದು ವಾರಕ್ಕೆ ಮುಗಿಯುತ್ತೆ, ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಿಮಗೆ ಆಪ್ಷನ್ ಎಂಟ್ರಿ ಮಾಡಿ ಅಂದಾಗ ಮಾಡಿ, ಅವರೇನು ಮಾಡಿ ಅಂತ ಹೇಳಿಲ್ಲ. ಲಿಂಕ್ ಒಂದು ರಿಲೀಸ್ ಮಾಡಿದ್ದಾರೆ ಅಷ್ಟೇ. ಅವ್ರ ಲಿಂಕ್ ರಿಲೀಸ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಅಂತ ಏನೂ ಇಲ್ಲ, ಯಾಕೆಂದ್ರೆ ನೋಟಿಫಿಕೇಷನ್ ಏನೂ ಕೊಟ್ಟಿಲ್ಲ. ಸೊ ಈಗ ಒಂದೊಂದೇ ನೋಟಿಫಿಕೇಷನ್ ರಿಲೀಸ್ ಆಗ್ತಾ ಇದೆ. ಸೀಟ್ ಮ್ಯಾಟ್ರಿಕ್ಸು ಇದೆಲ್ಲ ಫಸ್ಟ್ ಇದೆಲ್ಲ ಆದಮೇಲೆ ಲಿಂಕ್ ರಿಲೀಸ್ ಮಾಡಬೇಕಾಗಿತ್ತು. ಯಾರೋ ಅರ್ಜೆಂಟಾಗಿ ಅಪ್ಲೋಡ್ ಮಾಡಿದ್ದಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಸಹ ಕೊಡು ಗೋಜಿಗೆ ಹೋಗಿಲ್ಲ ಅವರು. ನೋಡೋಣ ಏನೇನಾಗುತ್ತೋ, ಯಾಕೆಂದರೆ ರೀನೀಟ್ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು 2-3 ದಿನದಲ್ಲೇ ಮತ್ತೆ ಅವರು ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡ್ಬೋದು NTA ಅವರು. ಅದಾದ ಮೇಲೆ ಮೆಡಿಕಲ್ ಕೌನ್ಸಿಲಿಂಗ್ ಮಾಡಿ ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಒಟ್ಟಿಗೆ ಅಲ್ಲ, ಮೊದಲೇ ಏನಾದರೂ ಇಂಜಿನಿಯರಿಂಗ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಆ ಎಲ್ಲ ಸ್ಟೂಡೆಂಟ್ಸು ನೀಟ್ ಸ್ಟೂಡೆಂಟ್ಸು ಸಹ ಇಲ್ಲಿ ಬಂದು ಸೀಟ್ ಹಿಡ್ಕೊಂಡು ಕೂತಿರ್ತಾರೆ, ವೆದರ್ ದೆ ಗೆಟ್ ಅಡ್ಮಿಷನ್ ಆರ್ ನಾಟ್. ಅದಕ್ಕೆ ಫಸ್ಟ್ ಮೆಡಿಕಲ್ ಕೌನ್ಸಿಲಿಂಗ್ ಆದರೆ ನಿಮಗೆ ಈಸಿ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಇದರ ಬಗ್ಗೆ ಯಾವುದೇ ಒಂದು ಅನೌನ್ಸ್ಮೆಂಟು ಗೌರ್ಮೆಂಟಿಂದ ಆಗಲಿ ಕೆ ಇಯಿಂದ ಆಗಿಲ್ಲ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಇರಲಿ. ತುಂಬ ಪೇಷನ್ಸ್ ಬೇಕಾಗುತ್ತೆ ಕೌನ್ಸಿಲಿಂಗಲ್ಲಿ. ಇದು ಒಂದು ಪಾಠ, ಕೌನ್ಸಿಲಿಂಗಲ್ಲಿ ಪೇಷನ್ಸ್ ಅನ್ನೋದು ಕಲಿಬೇಕಾಗತ್ತೆ. ಕಲಿಸ್ತಾರೆ ಅವರು, ಯಾಕೆಂದರೆ ಆಲ್ರೆಡಿ 1 ತಿಂಗಳು 1.5 ತಿಂಗಳಿಂದ ಕಲಿಸ್ತಾ ಬಂದಿದ್ದಾರೆ, ಇನ್ನೂ ತುಂಬ ಕಲಿಸ್ತಾರೆ. ಸೊ ಇಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಾದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಪೇಷನ್ಸ್ ಇಟ್ಕೊಂಡ್ರೆ ಯು ಮೇ ಗೆಟ್ ಎ ಬೆಟರ್ ಸೀಟ್ ಫಾರ್ ಯುವರ್ ರ್ಯಾಂಕ್. ಅದು ಬಿಟ್ಟು ಆ ಥರ ಬಿದ್ದು ನಾನು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ತೊಗೋತೀನಿ, ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ತಗೋತೀನಿ ಅಂದರೆ ಸೊ ಯು ಮೇ ನಾಟ್ ಗೆಟ್ ಬೆಟರ್ ಸೀಟ್ ಫಾರ್ ಯುವರ್ ರ್ಯಾಂಕ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.